ಯಾವುದನ್ನಾದ್ರೂ ತಡ್ಕೋಬಹುದು ಸ್ವಾಮಿ. ಈ ಹೊಗಳಿಕೆಯನ್ನು ತಪ್ಪಿಸ್ಕೊಳ್ಳೋದು ಬಹಳ ಕಷ್ಟ. ಬೈಗಳನ್ನು ತಪ್ಪಿಸ್ಕೋಬಹುದು, ತಡ್ಕೋಬಹುದು. ಹೇಗದು ಬೈದ್ರೆ ಎಂತ ಹೋಗ್ಲಿ ಬಿಡಪ್ಪ, ಹಾಳಾಗೋಲಿ, ಬೈಕೊಂಡು ಹೋದ ಅವನು ಅನ್ಬೋದು. ಈ ಹೊಗಳ್ತಾರಲ್ಲ ಬಹಳ ಕಷ್ಟ. ಅದಕ್ಕೆ ಬಸವಣ್ಣವ್ರು ಹೇಳಿದ್ರು, ಹೊಗಳಿ ಹೊಗಳಿಯನ್ನ ಹೊನ್ನ ಶೂಲಕ್ಕೆ ಏರಿಸಿದರಯ್ಯ ಅಂತ. ಹೊನ್ನ ಶೂಲ ಗಲ್ಲಿಗೆ ಏರಿಸೋದು, ಹೊನ್ನದಾದ್ರೆ ಏನಾಯ್ತು, ಪ್ರಾಣ ಹೋಗೋದೇ ಇಲ್ಲ. ಅದಕ್ಕೆ ನಮ್ಮ ಬೀಚಿ ಹೇಳೋರು ಒಂದು ಕತೆ ಬರೆದಿದ್ರು, ಸತ್ತ ಸಾಚಾ ಸಾಹೇಬ ಅಂತ. ಬಹಳ ಚೆನ್ನಾಗಿದೆ ಮಾತದು. ಯಾವುದಕ್ಕೂ ಮಣಿಲಾರದವನು ಹೊಗಳಿಕೆಗೆ ಮಣಗ್ತಾನೆ ಅಂತ. ನಮ್ಮ ಗುಂಡಪ್ಪನವರು ಕಗ್ಗದಲ್ಲದೆ ಹೇಳ್ತಾರೆ, ಅನ್ನದಾತುರಕ್ಕಿಂತ ಚಿನ್ನದಾತುರ ತೀಕ್ಷ್ಣ, ಚಿನ್ನದಾತುರಕ್ಕಿಂತ ಹೆಣ್ಣು ಗಂಡೊಲವು, ಮನ್ನಣೆಯ ದಾಹವು ಎಲ್ಲಕಂ ತೀಕ್ಷ್ಣತಮ, ತಿನ್ನುವುದು ಆತ್ಮವನೇ ಮಂಕುತಿಮ್ಮ. ಅನ್ನ ಚಿನ್ನ ಹೇಗಾರ ಆಗ್ಬೋದು ಸ್ವಾಮಿ, ಈ ಮನ್ನಣೆ ದಾಹ ಇದೆಯಲ್ಲ, ಓ ಜನ ನಿಮ್ಮನ್ನು ದೊಡ್ಡವರು ಅನ್ಬೇಕು, ನಮಸ್ಕಾರ ಸರ್ ಅನ್ಬೇಕು, ನಿಮ್ಮನ್ನು ಬಿಟ್ರೆ ಏನಿಲ್ಲ ಸರ್, ನೀವು ದೇವರು ಅನ್ಬೇಕು. ಇವನು ಆಕಾಶದಲ್ಲಿ ಕೂತ್ಕೊಂಡ್ಬಿಡ್ತಾನೆ, ಇವನು ಇಲ್ಲೇ ಇರ್ತಾನೆ, ಹೋಗಿರ್ತಾನೆ, ಆಕಾಶದಲ್ಲಿ ಕೂತ್ಕೊತಾನೆ. ಕೆಳಗೆ ಬಿದ್ದರೆ ಮೈ ಉಳಿಯಲ್ಲ ಒಂದು. ಈಗ ನಿಂತಲ್ಲೇ ಬಿದ್ದರೆ ಭಾಳ ಮೊಳಕಾಲು ಕೆತ್ತಬಹುದು, ಮೊದಲೇ ಅಂತಸ್ತಿಂದ ಬಿದ್ದರೆ ಕೈಕಾಲು ಮುರಿಬಹುದು, 50ನೇ ಅಂತಸ್ತಿಂದ ಬಿದ್ದರೆ ಬದುಕೋ ಸಾಧ್ಯವೇ ಇಲ್ಲ. ನೀವು ಯಾರು ಎತ್ತರದಲ್ಲಿ ಏರ್ ಕೂಡ್ತಿರೋ ಸೊಕ್ಕಿನಿಂದ ಕೆಳಗೆ ಬಿದ್ದರೆ ಉಳಿಯೋದೇ ಇಲ್ಲ. ಹಂಗೆ ಆಗ್ಬಿಡುತ್ತೆ, ಯಾರಿಗಾದ್ರೂ ಆಗತ್ತೆ. ಬೀಚಿ ಬರೆದು ಸತ್ತ ಸಾಚಾ ಸಾಹೇಬ ಅಂತ ಸಣ್ಣದಾಗಿ ಹೇಳ್ಬಿಡ್ತೀವಿ ಕತೆ, ಅದು ಚೆನ್ನಾಗಿದೆ. ಒಂದು ಊರು, ವ್ಯಾಪಾರಸ್ಥರಿದ್ರು. ವ್ಯಾಪಾರಸ್ಥರು ಹೇಗಿರ್ಬೇಕು ಹಾಗಿದ್ರು. ಅಲ್ಲೊಬ್ಬ ಪೊಲೀಸ್ ಆಫೀಸರ್ ಬಂದಂತೆ, SP, ಬೆಂಕಿ ನವಾಬ. ಯಾರನ್ನೂ ಹತ್ತಿರ ಬರ್ಕೊಡಲ್ಲ. ದುಡ್ಡು ಸಾಧ್ಯವೇ ಇಲ್ಲ. ಲಂಚ ಪಂಚ ಮಾತಾಡೋಂಗಿಲ್ಲ. ಲಂಚ ಅಂದ್ರೆ ಒಳಗೆ ಜೈಲಿಗೆ ಹಾಕ್ಬಿಡ್ತಿತ್ತು, ಒದ್ದು ಹಾಕ್ಬಿಡ್ತಿದ್ದ. ಹೆದರ್ಸತ್ರ ಎಲ್ಲರೂ, ಏನಪ್ಪ ಒಂದು ತಿಂಗಳಲ್ಲಿಗೆ ಕಳ್ಳರು ಕಾಕರು ಒಬ್ಬರು ಇಲ್ಲ ಊರಲ್ಲಿ, ಬಂದೋಬಸ್ತ್, ಏನು ಗಲಾಟೆ ಇಲ್ಲ, ಧ್ವನಿ ಎತ್ತೋಂಗಿಲ್ಲ. ಅಂದು ಸ್ಟ್ರಿಕ್ಟ್ ಮನುಷ್ಯ. ಯಾರು ಲಂಚ ಕೊಡೋಕೆ ಹೋದ್ರೆ ಅವ್ರು ಹೊಡ್ತಾ ತಿಂದ್ರು. ಊರಲ್ಲೆಲ್ಲ ವ್ಯಾಪಾರಸ್ಥರು ಅಂದರು, ಇಷ್ಟು ಪ್ರಾಮಾಣಿಕ ಆದ್ರೆ ನಮ್ಮ ವ್ಯಾಪಾರ ನಡೆಯೋದು ಹೆಂಗೆ, ಬದುಕೋದು ಹೆಂಗಪ್ಪ ನಾವು? ಈ ಪೊಲೀಸ್ ಆಫೀಸರ್ ಏನೋ ಚಟ ಇದೆಯಾ ನೋಡಿ ಏನಾದ್ರು? ಏನು ಇಲ್ರಿ ಅವನಿಗೆ ಅಂತ. ಪೊಲೀಸ್ ಆಫೀಸರು ಕುಡಿಯಲ್ಲಂತೆ, ಯಾವುದು ಚಟ ಇಲ್ಲ ಅವನಿಗೆ. ಮತ್ತೇನೋ ಕರೆಕ್ಟ್ ಆಗಿದ್ದಾನೆ, ಆಫೀಸಿಗೆ ಬರ್ತಾನೆ, ಮುಗದ ತನ್ನ ಮನೆಗೆ ಹೋಗ್ತಾನೆ, ಅಲ್ಲೇ ಇರ್ತಾನೆ, ಹೊರಗೆ ಬರಲ್ಲ ಅವನು. ಮನೆಗೆ ಯಾರನ್ನೂ ಬರ್ಕೊಡಲ್ಲ, ಮನೆಗೆ ಬಂದು ಹೊರಗೆ ಹಾಕ್ಬಿಡ್ತಾನೆ. ಇವನು ಹೆಂಗೆ ಬಲಿ ಹಾಕೋದು ಅಂತ ವಿಚಾರ ಮಾಡ್ತಾ ಇದ್ರು. ಅವ್ನ ಮನೇಲಿ ಯಾರ್ಯಾರಿದ್ದಾರೆ ಅಂತ ಹುಡುಕಿದ್ರು. ಮನೇಲಿ ಯಾರಿದ್ದಾರೆ? ಹೆಂಡತಿ ಮಗು, ಪೂರೇ ಜನ ಇರೋದು. ಮಗು ಎಷ್ಟು ವಯಸ್ಸಿಂದು? ಏನು 10 ವರ್ಷ ಇರಬೇಕಪ್ಪ ಅದಕ್ಕೆ. ಒಂದು ಹುಡುಗಿ ಇದೆ. ಹೌದಾ, ಎಲ್ಲಿ ಹೋಗ್ತಾಳೆ ಶಾಲೆಗೆ? ಊರಲ್ಲಿ ಇರೋದೇ ಒಂದು ಶಾಲೆ, ಅದು ವ್ಯಾಪಾರಿಗಳ ಶಾಲೆನೇ, ಅವ್ರದೇ ಶಾಲೆ. ನಮ್ಮ ಶಾಲೆ? ಹೌದಾ, ನಮ್ಮ ಶಾಲೆಯಲ್ಲಿ ಹೋಗ್ತಾಳೆ ಹುಡುಗಿಗೆ? ಚುರುಕಾಯ್ತು ತಲೆ ಇವ್ರದು. ಸೀದಾ ಶಾಲೆಗೆ ಹೋದ್ರು. ಹೆಡ್ ಮಿಸ್ಟರ್ಸ್ ಕರೆದ್ರು, ಏನ್ರಿ ಶಾಲೆಯಲ್ಲಿ ಕಾಂಪಿಟೇಷನ್ ಯಾವುದಿಲ್ವಾ, ಸ್ಪರ್ಧೆ ಗಿರ್ದೆ ಇಲ್ವಾ ಅಂದರು. ಇದೆಯಲ್ಲ ಸರ್, ಪ್ರತಿ ವರ್ಷ ಮಾಡಿ. ಈಗ ಮಾಡ್ಬೇಕು, 15 ದಿವಸದಲ್ಲಿ ಮಾಡಬೇಕು. 15 ದಿವಸದಲ್ಲಿ ಮಾಡೋದಾ? ಎಲ್ಲ ಮಾಡಬೇಕು. 100 ಮೀಟ್ರ್ ಓಟ ಇರಬೇಕು, 200 ಮೀಟ್ರು, 400 ಮೀಟ್ರು, ಏನೇನಿದೆ ಎಲ್ಲ, ಡಿಬೇಟು, ಲೆಕ್ಚರು, ಕಾಂಪಿಟೇಷನ್, ಡ್ರಾಮಾ ಎಲ್ಲ ಇಡಬೇಕು. ಎಲ್ಲ ಕಾಂಪಿಟೇಷನ್ ಆಗಬೇಕು. ಒಂದು ಕಂಡೀಷನ್ ಏನಪ್ಪ ಅಂದರೆ, ಎಲ್ಲದರಲ್ಲೂ ಆ ಹುಡುಗಿನೇ ಫಸ್ಟ್ ಬರಬೇಕು. ಅದು ಹೆಂಗೆ ಆಗ್ತದೆ ಸರ್ ಅಂದ್ರು ಅವರು. ಆಗಬೇಕು ಅಂದವನು, ನಮ್ಮ ಶಾಲೆ ತಾನು ಹೇಳಿದ್ದಾನು, ಎಲ್ಲ ಕಾಂಪಿಟೇಷನ್ ಮಾಡಿ ಆಕೆನೇ ಫಸ್ಟ್ ಪ್ರೈಸ್ ಬರಬೇಕು. ಮಾಡಿದರು. ಇವು ಸೀದಾ 4-5 ಜನ ವ್ಯಾಪಾರಸ್ಥರು ಹೋಗಿ SP ಆಫೀಸಿಗೆ ಹೋದ್ರು. ಯಾಕೆ ಬಂದ್ರಿ ಅಂತ ಕೇಳ್ದ. ಏನಿಲ್ಲ ಸ್ವಾಮಿ, ನಿಮ್ಮ ಕಡೆಯಿಂದ ಏನೂ ಬೇಡ್ಕೊಳಕ್ಕೆ ಬಂದಿಲ್ಲ, ನಾವು ಏನೂ ಕೇಳಿಲ್ಲ. ನಿಮ್ಗೆ ಯಾವುದು ಗೊತ್ತು ನೀವು ಹೇಗಿದ್ದೀರಿ, ಬೆಂಕಿ ನವಾಬರು ಅಂತ. ಆದರೆ ನಮ್ಮ ಊರಲ್ಲಿ ಒಂದು ಶಾಲೆ ಇದೆ, ಆ ಶಾಲೆ ವಾರ್ಷಿಕೋತ್ಸವಕ್ಕೆ ತಾವು ಬರಬೇಕು ಮುಖ್ಯ ಅತಿಥಿಗಳಾಗಿ. ಹಾಗೆಲ್ಲ ಬರಲ್ಲ ನಾವು. ನೀವು ಬನ್ನಿ ಸ್ವಾಮಿ, ನಿಮಗೇನು ಕೊಡಲ್ಲ ನಾವು, ಒಂದು ಹೂ ಕೂಡ ಕೊಡಲ್ಲ ನಾವು, ಗಿಫ್ಟ್ ಐಟಮ್ ಏನೂ ಕೊಡಲ್ಲ ನಾವು, ಬನ್ನಿ, ನೀವು ಬರಬೇಕು, ಆಫೀಸರ್ ಬರಬೇಕು. ಕಂಡೀಷನ್ ಹಾಕಿದ, ನೋಡು ಅಲ್ಲಿ ಬಂದಾಗ ಏನಾದರೂ ಹಾರಾಗೀರು ಹಾಕೋಂಗಿಲ್ಲ, ಕೊಡಂಗಿಲ್ಲ ರೀ, ನಿಮಗೇನೂ ಕೊಡಲ್ಲ, ಬನ್ನಿ. ಹೋದ ಫಂಕ್ಷನ್ಗೆ, ಕೂತಿದ್ದ ಸ್ಟೇಜ್ ಮೇಲೆ ಈ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಶುರು ಆಗಬೇಕಲ್ಲ, ಪ್ರಶಸ್ತಿ ವಿತರಣೆ ಅನೌನ್ಸ್ ಮಾಡೋಕೆ ಶುರು ಮಾಡಿದರು. ಇವನಿಗೆ ಆಶ್ಚರ್ಯ. ಎಲ್ಲಾದರೂ ಅವನ ಮಗಳೇ ಫಸ್ಟು. ಅವ್ನು ಗೊತ್ತಿತ್ತು ಅವ್ನ ಮಗಳು ಬುದ್ಧಿವಂತಿದ ಅಂತ ಗೊತ್ತು. ಇಷ್ಟು ಬರೀ ಬುದ್ಧಿವಂತಿಕೆರ, ಆಟದಲ್ಲೂ ಅದೇ, ಓಟದಲ್ಲೂ ಅದೇ, ನಾಟಕದಲ್ಲೂ ಅದೇ, ಎಲ್ಲಾದರೂ ಫಸ್ಟೇ. ಭಾರಿ ಖುಷಿ ಆಯ್ತು ಅವನಿಗೆ. ಅವಾಗೇನು ಮಾಡಿದ್ರು ವ್ಯಾಪಾರಸ್ಥರು, ಎಲ್ಲ ಒಂದು 15-20 ಜನ ಕ್ಯಾಮ್ರಾಮನ್ ತರಿಸಿ ಎಲ್ಲ ಫೋಟೋ ತೆಗೆದು ಮರುದಿವ್ಸ ಒಂದು ಲೋಕಲ್ ಪೇಪರ್, ಅದು ಅವ್ರದ್ದೇ ಯಾವುದೋ ಒಬ್ಬರದು, ಆ ಪೇಪರಲ್ಲಿ ಫೋಟೋ, ಸಾಹೇಬರು ಪ್ರೈಸ್ ಕೊಡೋದು, ಹುಡುಗಿ ತೊಗೊಳೋದು, ಒಂದು 50 ಫೋಟೋ. ಆಗ ಸಾಹೇಬರು ಮಾತಾಡಿದೊಂದು ಫುಲ್ ಪೇಜ್ ಕವರ್ ಮಾಡಿಬಿಟ್ರು ಭರ್ಜರಿಯಾಗಿ. ಪೇಪರೆಲ್ಲ ಒಯ್ದು ಮನೆಗೆ ಕೊಟ್ಟರು. ಸಾಹೇಬ್ರಿಗೆ ಭಾಳ ಖುಷಿ ಆಯ್ತು. ಛೇ ಏನು ಒಳ್ಳೆ ಶಾಲೆ ಅಲ್ಲ ಇದು,
ನನ್ನ ಮಗಳು ಬುದ್ಧಿವಂತಿಕೆ ಹೊರ ತೆಗೆದ್ರು ನೋಡಿ ಎಲ್ಲ ಶಾಲೆಯವರು ಇವರು ಅಂಥೇಳಿ ಮರುದಿವಸ ಎಲ್ಲರನ್ನೂ ಕರೆದ್ರಂತೆ. ನನ್ನಿಂದ ಏನಾದರೂ ಸಹಾಯ ಆಗೋದಿದ್ರೆ ಹೇಳಿ ಎಂದ್ರಂತೆ. ಅದಕ್ಕೆ ಬೀಚಿ ಕೊನೆಗೆ ಬರೀತಾರೆ, ಸತ್ತ ಸಾಚಾ ಸಾಹೇಬ. ಸಾಚಾ ಅಂದ್ರೆ ಪ್ರಾಮಾಣಿಕ. ಯಾವುದಕ್ಕೂ ಬಣಿಲಾರದಂಥವ್ನು, ಲಂಚಕ್ಕೆ ಬಣಿಲಾರದಂಥವ್ನು, ಹೆದರಿಕೆಗೆ ಬಣಿಲಾರದಂಥವನು ಹೊಗಳಿಕೆಗೆ ಬಣದ ಅಂತ.